ಒಲವಿನ ಗಂಗೋತ್ರಿ ಸಾವಿತ್ರಿ ಸಾವಿತ್ರಿ ಸಾವಿತ್ರಿ. ಇವತ್ ನಮಗ್ ಮನೆ ಇಲ್ದೇ ಇರೋದಕ್ಕೆ, ಸಾಲ ತೀರ್ಸಕ್ಕಾಗದೆ ಇರೋದಕ್ಕೆ ಕಾರಣನೇ ನೀನಮ್ಮ. ವೈಶಾಲಿ ಹತ್ರ ಮಾಡಿದ ಚಾಲೆಂಜ್ ಅಲ್ಲಿ ಗೆಲ್ಲೋದಕ್ಕೋಸ್ಕರ ಹಿಂದೂ ಮುಂದೆ ನೋಡ್ದೆ ಅವಳ ಮನೆಗೆ ಸೊಸಿಯಾಗಿ ಕಳಿಸ್ದೆ. ಇವತ್ತು ಅವಳು ಅಲ್ಲಿ ಇಲ್ಲಿ ಕೆಲಸ ಮಾಡ್ಕೊಂಡು ದೇವಸ್ಥಾನದ ನೆಲ ಒರೆಸ್ಕೊಂಡು ಚಪ್ಪಲಿ ಕಾಯ್ಕೊಂಡು ಜೀವನ ನಡೆಸ್ತಿದ್ದಾಳೆ. ಅದಕ್ಕೆಲ್ಲ ಕಾರಣ ಯಾರು? ನೀನು 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 ನೀನು. ವಿನುತಾ, ನನ್ನ ಹಣೆ ಬರ್ದಲ್ಲಿ ಹೀಗೆ ಆಗ್ಬೇಕು ಅಂತ ಬರ್ತಿದ್ರೆ ಅದಕ್ಕೆ ಅಮ್ಮ ಏನ್ ಮಾಡಕ್ಕಾಗುತ್ತೆ? ನೀನ್ ಸುಮ್ಮನೆ ಇರಕ್ಕ. ಯಾರ ಹಣೆಲೂ ಏನು ಬರ್ತಿರಲ್ಲ. ನಾವು ತಗೊಳ್ಳೋ ನಿರ್ಧಾರದ ಮೇಲೆ ನಮ್ಮ ಭವಿಷ್ಯ ನಿಂತಿರುತ್ತೆ. ಇಷ್ಟು ದಿನ ನಿನ್ನ ಅಪ್ಪನ ಒಂದ್ ದಾರಿಗೆ ತಳ್ಳಿದ್ದಾಯ್ತು, ಈಗ ನನಗೊಂದು ಗತಿ ಕಾಣಿಸ್ಬೇಕು ಅಂತ ನೋಡ್ತಿದ್ದಾಳಮ್ಮ. ಯಾವ ತಾಯಿನೂ ಮಕ್ಕಳು ಬಾಳ ಹಾಳಾಗ್ಲಿ ಅಂತ ಬಯಸಲ್ಲ ಕಣೆ. ಸಾವಿತ್ರಿ ವಿಷಯದಲ್ಲಿ ನಾನು ದುಡುಕಿದ್ದು ನಿಜ, ಆದ್ರೆ ಅವಳು ಬಹಳ ಹಾಳಾಗ್ಲಿ ಅಂತ ನನ್ನ ಮನಸ್ಸಲ್ಲಿ ಯಾವತ್ತೂ ಇರಲಿಲ್ಲ. ನೀನು, ಸಾವಿತ್ರಿ, ರಂಜಿತಾ ನಾನ್ ಬೆಳೆಸಿದ ಗಿಡಗಳು. ನೀವು ಮೂರು ಜನ ಯಾವಾಗ್ಲೂ ನನ್ನತ್ತ ಇರ್ಬೇಕು ಅಂತ ಆಸೆ ಪಡ್ತೀನಿ ಹೊರತು ನಿಮ್ ಬಹಳ ಹಾಳಾಗ್ಲಿ ಅನ್ನೋ ಉದ್ದೇಶ ನನಗೆ ಖಂಡಿತ ಇಲ್ಲ, ಖಂಡಿತ ಇಲ್ಲ. ಸಾವಿತ್ರಿ ವಿಷಯದಲ್ಲಿ ದುಡುಕೋ ಹಾಗೆ ಮಾಡಿದ್ದು ಆ ವೈಶಾಲಿ. ಸತ್ಯನ ವಿಷಯ ಗೊತ್ತಿದ್ದನು ಮುಚ್ಚಿಟ್ಟಿದ್ದು ಆ ವೈಶಾಲಿ. ಸಾವಿತ್ರಿ ಬದುಕು ಹಾಳಾಗೋದಕ್ಕೆ ಕಾರಣ ನಾನಲ್ಲ ಕಣೆ, ಆ ವೈಶಾಲಿ. ಸಾವಿತ್ರಿ ಸಂಸಾರನೇ ಹಾಳು ಮಾಡಿದ ಮನೆ ಮಗನ ಜೊತೆ ಸಂಸಾರ ಮಾಡ್ಬೇಕು ಅಂತಿದ್ಯಾ? ಆಗಲ್ಲ, ಅದಕ್ಕೆ ನಾನು ಅವಕಾಶ ಮಾಡ್ಕೊಡಲ್ಲ. ನೀನ್ ಬೈಕೊಂಡ್ರು ಪರವಾಗಿಲ್ಲ, ದಬ್ಬಾಳಿಕೆ ಅನ್ಕೊಂಡ್ರು ಪರವಾಗಿಲ್ಲ. ನಾನ್ ಮಾತ್ರ ನಿನ್ ಜೀವನದಲ್ಲಿ ತಲೆ ಹಾಕ್ತೀನಿ, ಸರಿ ಮಾಡೇ ಮಾಡ್ತೀನಿ. ಅದಕ್ಕೆ ನಿನ್ನ ನೋಡೋದಕ್ಕೆ ಇವತ್ತೇ ಹುಡುಗನ ಬರಕ್ ಹೇಳಿದ್ದೀನಿ. ಇವರು ಹುಡುಗನ ಕರೆಸ್ತೀನಿ ಅಂದ ತಕ್ಷಣ ನಾನು ಒಪ್ಕೊಂಡ್ಬಿಡ್ಬೇಕಲ್ಲ? ಆಗಲ್ಲ. ಎಲ್ಲ ಬೇಕು ಬೇಕು ಅಂತಾನೆ ಮಾಡ್ತಿರೋದು. ಇವ್ರನ್ನ ಪ್ರಶ್ನೆ ಮಾಡ್ಬಿಟ್ಟೆ ನೋಡು, ಅದಕ್ಕೆ ನನ್ನ ಮೇಲೆ ಕೋಪ. ನಾನ್ ಪ್ರತಾಪ್ನ ಬಿಟ್ಟು ಬೇರೆ ಯಾರು ಮದ್ವೆ ಆಗಲ್ಲ. ಇಷ್ಟೆಲ್ಲ ಆದ್ಮೇಲೆ ನಾನ್ ಬದುಕಿರಲ್ಲ, ನಾನ್ ಸಾಯ್ತೀನಿ. ಸಮಾಧಾನ ಮಾಡ್ಕೋ ಅಕ್ಕ. ಬೇಡ,
ಅದರಿಂದ ಸಮಸ್ಯೆ ಬಗೆಹರಿಯುತ್ತೇನೆ. ಪ್ರತಾಪ್ ಅಂದ್ರೆ ನಂಗೆ ತುಂಬಾ ಇಷ್ಟ ಅಕ್ಕ. ಅವ್ರನ್ನ ಬಿಟ್ಟು ನನಗೆ ಬೇರೆ ಯಾರನ್ನೂ ಮದುವೆ ಆಗಕ್ಕಾಗ. ಇಲ್ಲಿ ನೋಡು, ನಾನು ಒಂದ್ಸರ್ತಿ ಅಮ್ಮನ ಹತ್ರ ಮಾತಾಡಿ ನೋಡ್ತೀನಿ. ಅಮ್ಮ, ಏನು? ನಿನ್ನ ಹತ್ರ ಮಾತಾಡ್ಬೇಕಿತ್ತು. ನೀನು ಯಾವ ವಿಷಯ ಮಾತಾಡಬೇಕು ಅಂತಿದ್ಯಾ ಅಂತ ನಂಗೆ ಚೆನ್ನಾಗಿ ಗೊತ್ತಿದೆ. ನನಗೆ ಒಪ್ಪಿಗೆ ಇಲ್ಲ. ನೀನು ನಿನ್ನ ತಂಗಿನ ವಹಿಸ್ಕೊಂಡು ಮಾತಾಡಬೇಡ. ಅಮ್ಮ, ಅವಳು ಫೆನಾಯ್ಲ್ ಕುಡಿತೀನಿ ಸಾಯ್ತೀನಿ ಅನ್ಲ. ಸಾಯೋರು ಯಾರು ಹೇಳೋದಿಲ್ಲ. ಅವಳು ಹೆದರ್ಸ್ತಾಳೆ ಅಂತ ನೀನು ಹೆದರ್ಕೋಬೇಡ. ಅವಳೇನು ಅಂತ ನಿನಗಿಂತ ಚೆನ್ನಾಗಿ ನನಗೆ ಗೊತ್ತಿದೆ. ವಿನುತು ನೋಡೋಕ್ಕೆ ಹುಡುಗ ಬರ್ತಾ ಇದ್ದಾನೆ, ಅದ್ರ ತಯಾರಿ ಮಾಡ್ಕೊ ಹೋಗು. ಅಮ್ಮ ಯಾಕೆ ಇಷ್ಟೊಂದು ಖಾರವಾಗ್ಬಿಟ್ಲು ಅಂತ ಯೋಚನೆ ಮಾಡ್ತಾ ಇದೀಯಾ? ಮನುಷ್ಯರು ಹಾಗೆ ಮಾಡ್ಬಿಡ್ತಾರೆ ಕಣೆ. ರಂಜು, ನಂಗೊಂದು ಹೆಲ್ಪ್ ಮಾಡ್ತೀಯಾ? ಹೇಳಕ್ಕ. ಪ್ರತಾಪ ಫೋನ್ ಮಾಡಿ ಎಲ್ಲ ವಿಷಯನೂ ಹೇಳ್ಬಿಡ್ತೀಯಾ? ಫೋನ್ ಎಲ್ಲಿದೆಯೇ? ಮೊಬೈಲ್ ಕಿತ್ತಿಟ್ಕೊಂಡಿದ್ದಾರೆ, ಲ್ಯಾಂಡ್ ಲೈನ್ಗೆ ಲಾಕ್ ಹಾಕಿದ್ದಾರೆ. ಕಾಯಿನ್ ಬೂತಿಂದ ಫೋನ್ ಮಾಡ್ಬೋದು. ಏನಂತ ಹೇಳಿ? ಅಕ್ಕ ನೋಡಕ್ಕೆ ಗಂಡಿನ ಕಡೆಯವ್ರು ಬರ್ತೀಯಾರಂತೆ. ಅವ್ರು ಬರೋಕ್ಕೂ ಮುಂಚೆ ಅಮ್ಮನ ಹತ್ರ ಬಂದ್ಬಿಟ್ಟು ನಿಮ್ಮ ವಿನುತ ಮದ್ವೆ ವಿಷಯ ಮಾತಾಡ್ಬೇಕಂತೆ. ಹೇಗಾದ್ರೂ ಮಾಡಿ ಆ ಗಂಡಿನ ಕಡೆಯವ್ರು ಬರೋದನ್ನ ತಪ್ಪಿಸ್ಬೇಕಂತ ಹೇಳಿ. ಹೊರಗಡೆ ಹೋದ್ರೆ ಅಮ್ಮ ಎಲ್ಲದಕ್ಕೂ ಪ್ರಶ್ನೆ ಮಾಡ್ತಾರೆ. ಪ್ಲೀಸ್ ರಂಜು, ಇದು ಒಂದೇ ಒಂದ್ಸತಿ ಕಣೆ, ಇದು ಒಂದು ಹೆಲ್ಪ್ ಮಾಡು ರಂಜು, ಪ್ಲೀಸ್. ಓಕೆ ಓಕೆ. ರಂಜಿತಾ, ಎಲ್ಲಿಗೆ ಹೋಗ್ತಾ ಇದೀಯಾ? ಅದೇಮ್ಮ, ಗಿಡಕ್ಕೆ ನೀರ್ ಹಾಕಕ್ ಹೇಳಿದ್ಯಲ್ಲ, ಅದಕ್ಕೆ ಹೋಗ್ತಿದ್ದೆ. ಹ್ಞೂ, ಸರಿ ಸರಿ, ಬೇಗ ಬೇಗ ಗಿಡಕ್ಕೆ ನೀರು ಹಾಕಿ ಮಾಡಿ ಮೇಲೆ ಬಾ, ಬಟ್ಟೆ ಒಣಗಾಕ್ಬೇಕು. ಹಲೋ ಹಲೋ, ನಾನ್ ರಂಜಿತಾ. ಹಾ ಹೇಳ್ ರಂಜು. ವಿನುತಾ ಅಕ್ಕನ್ ನೋಡಕ್ಕೆ ಗಂಡಿನ ಕಡೆಯವ್ರು ಬರ್ತಿದ್ದಾರೆ.
ವಿನುತಾ ಅಕ್ಕಂಗೆ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ. ಅಳ್ತಾ ಕೂತಿದ್ದಾಳೆ. ಅಮ್ಮಂದು ಒಂದೇ ಬಲ್ವಂತ, ನೀವ್ ಹೇಗಾದ್ರೂ ಮಾಡಿ ಹೆಣ್ಣು ನೋಡೋ ಕಾರ್ಯಕ್ರಮನ ಬಂದ್ ನಿಲ್ಲಿಸ್ಬೇಕು. ನೀವಿಲ್ದೆ ಅಕ್ಕ ಬದುಕಿರಲ್ಲ ಬಾವ. ಗಂಡಿನ ಕಡೆಯವ್ರು ಬಂದು ಅಕ್ಕನ ಒಪ್ಕೊಳ್ದೇ ಇರೋ ತರ ನೀವ್ ನೋಡ್ಕೋಬೇಕು. ಸರಿ ರಂಜಿತಾ, ನಾನು ಈಗಲೇ ಹೊರಡ್ತೀನಿ. ಸರಿ. ಸನ್ನಿ, ನಾನು ನಿನ್ ಜೊತೆ ಅರ್ಜೆಂಟಾಗಿ ಮಾತಾಡ್ಬೇಕು, ಬಾ ನನ್ ಜೊತೆ. ಮಮ್ಮಿ, ಈಗ ನಾನು ಅರ್ಜೆಂಟಲ್ಲಿ 1 ಅವರ್ ನನ್ನ ಬಿಟ್ಬಿಡು ಪ್ಲೀಸ್. ನಿನ್ ಅರ್ಜೆಂಟ್ ಕೆಲಸ ಏನು ಅಂತ ನನಗೆ ಗೊತ್ತಿದೆ, ಸುಮ್ಮನೆ ನನ್ ಜೊತೆ ಬಾ. ಮಮ್ಮಿ ಕೀ ಕೊಡು ಮಮ್ಮಿ ಪ್ಲೀಸ್. ಮಮ್ಮಿ ನಾನು ಹೇಳೋದು ಕೇಳು ಮಮ್ಮಿ ಪ್ಲೀಸ್. ಗಾಡಿ ಕೀ ಕೊಡು. ನಿನ್ಗೆ ಯಾವುದು ಅರ್ಥ ಆಗಲ್ಲ, ಹೋಗ್ತಾ ಹೋಗ್ತಾ ನಿನ್ಗೆ ಗೊತ್ತಾಗುತ್ತೆ. ಸನ್ನಿ, ಹೆತ್ತವ್ರಿಗೆ ಹೆಗ್ಣ ಮುದ್ದು ಕಣೋ, ನೀ ನನ್ಗೆ ಯಾವಾಗ್ಲೂ ಮೆಚ್ಚುಗೆಯಾಗೆ ಇರ್ತೀಯ, ಬಾ ನನ್ ಜೊತೆ. ಮಮ್ಮಿ ಪ್ಲೀಸ್ ಕೀಪ್. ಬಾ ಅಂದೆ. ಕಮಾನ್ ಸನ್ನಿ. ಬಾ ಕೂತ್ಕೋ. ಅಯ್ಯೋ, ಹುಡುಗನ ಕಡೆಯವ್ರು ಬರೋ ಹೊತ್ತಾಯ್ತು. ಎಷ್ಟೊಂದು ಕೆಲಸ ಇದೆ, ಏನ್ ಕತೆ. ಅಯ್ಯೋ, ಇನ್ನು ಮನೆ ಎಲ್ಲ ಕ್ಲೀನ್ ಮಾಡಬೇಕು. ಈ ಸಲ ದುಡ್ಡು ಹೊಂದಿಸ್ಕೊಂಡು ಒಳ್ಳೆ ಸೋಫಾ ತಗೊಂಡ್ ಬರ್ಬೇಕು. ಅಯ್ಯೋ, ನೋಡು ರಂಜಿತಾ ಎಲ್ಲ ಹೆಂಗಂದ್ರೆ ಹೆಂಗೆ ಎಸಿದಾಳೆ. ಈ ರಂಜಿತಾ, ಬಾರಿ ಇಲ್ಲಿ ಸ್ವಲ್ಪ ಎಲ್ಲ ಎತ್ತಿಡ್ಬಾರೆ. ಅಯ್ಯೋ ರಾಮ, ವಿನೂತನ್ ಸೀರೆ ತೆಗ್ದಿಡ್ಬೇಕಲ್ಲ. ಸಾವಿತ್ರಿ, ನೀನೇನಮ್ಮ ಮಾಡ್ತಾ ಇದೀಯಾ? ಬಾರೆ ನಂಗೆ ಸ್ವಲ್ಪ ಸಹಾಯ ಮಾಡು. ಯಾಕೆ ಇಷ್ಟೊಂದು ಆತರ ಪಡ್ತಿದ್ಯಾ? ಇನ್ನೇನ್ ಬರ್ತಾರೆ ಕಣೆ ಅವರು. ಅಮ್ಮ, ಇನ್ನು ಹುಡುಗ ಎದ್ದು ರೆಡಿ ಆಗಿ ಅಷ್ಟೂರದಿಂದ ಬರ್ಬೇಕಲ್ವಾ, ಟೈಮ್ ಆಗುತ್ತೆ. ನಿನಗೇನೇ ಗೊತ್ತಾಗತ್ತೆ? ಆ ಹುಡುಗ ನಮ್ಮ ಹುಡುಗಿನ ನೋಡು ಆತ್ರದಲ್ಲಿ ರಾತ್ರಿ ಎಲ್ಲ ನಿದ್ದೆನೆ ಮಾಡಿರಲ್ಲ ಕಣೆ. ಬಾ ಬೇಗ ಬಾ, ವಿನೂತನ್ಗೆ ಸೀರೆ ತೆಗ್ದಿರೋಣ. ಏನ್ ಬರ್ವೋ ಏನೋ, ಬೀರು ಬೀಗದ ಎಲ್ಲೋ ಇಟ್ಬಿಟ್ಟಿದ್ದೀನಿ ಕಣೆ. ಛೇ, ನೋಡು ಇಲ್ಲೇ ಇದೆ, ಕಾಣಿಸ್ಲೇ ಇಲ್ಲ ನಂಗೆ. ಎರಡು ಸೀರೆನೂ ಚೆನ್ನಾಗಿರುತ್ತೆ. ಸಾವಿತ್ರಿ ನೋಡೆ, ವಿನೂತಂಗೆ ಈ ಸೀರೆ ಚೆನ್ನಾಗಿರುತ್ತಾ? ನೋಡು, ಇದು ಹೇಗಿರುತ್ತೆ ನೋಡೆ, ಎರಡು ಚೆನ್ನಾಗಿರುತ್ತೆ. ಏನು ಇದು ಸೀರೆ ನೋಡು ಅಂದ್ರೆ ನನ್ನೇ ನೋಡ್ತಾ ಇದೆಯಲ್ಲ. ನೋಡು, ಇದು ಚೆನ್ನಾಗಿರುತ್ತಲ್ವಾ? ತಗೋ ಇದನ್ನ ಅವಳು ಉಡಿಸ್ಬಿಡು, ನಾನು ಒಡವೆ ಎಲ್ಲ ಸೆಟ್ ಮಾಡ್ಬಿಡ್ತೀನಿ. ಬೇಗ ಬಾ. ನಮ್ ವಿನೂತನ ಹುಡುಗ ಸೀರೆ ಒಡವೆಲ್ ನೋಡ್ಬಿಟ್ರೆ ಮದುವೆ ಡೇಟ್ ಫಿಕ್ಸ್ ಮಾಡ್ಕೊಂಡೇ ಹೋಗೋದು. ಅಕ್ಕ, ಅಂಜು, ಪ್ರತಾಪ್ ಫೋನ್ ಮಾಡಿದ್ಯಾ? ಎಲ್ಲ ವಿಷಯ ಹೇಳಿ ತಾನೆ. ತಿಳ್ಸೋಕ್ ಅವ್ರ ಹತ್ರ ಫೋನ್ ಇರ್ಬೇಕಲ್ಲ. ಅಂದ್ರೆ ನಮ್ಮನೇಲಿ ಹೇಗೆ ಅಮ್ಮ ಫೋನ್ ಕಿತ್ತಿಟ್ಕೊಂಡಿದಾರೋ ಹಾಗೆ ವೈಶಾಲಿ ಅವರು ಪ್ರತಾಪ್ ಅವನ್ ಫೋನ್ ನ ಕಿತ್ತಿಟ್ಕೊಂಡಿದ್ದಾರೆ. ನಿನ್ ಹಣೆಯಲ್ಲಿ ಅಮ್ಮ ನೋಡೋ ಹುಡುಗನ್ನೇ ಮದ್ವೆ ಆಗ್ಬೇಕು ಅಂತ ಇದೆಯೋ ಏನೋ. ಯಾವ್ದೇ ಕಾರಣಕ್ಕೂ ನನ್ನ ಅಮ್ಮ ತೋರಿಸಿದ್ರು ಮದ್ವೆ ಆಗಲ್ಲ. ಹೋಗೆ ಹಂಗ ಕಿರ್ಚೋದು ಎಷ್ಟೇ ಹೆದರಿಕೆ ಆಯ್ತು ಗೊತ್ತಾ?
ಮತ್ತೆ ಬೇರೆ ಹುಡುಗರು ಮದುವೆ ಮಾಡ್ಕೋ ಅಂದ್ರೆ ಏನೋ ತಮಾಷೆ ಮಾಡೋಣ ಅಂತ ಹೇಳ್ದೆ. ಬಾವಂಗ್ ಫೋನ್ ಮಾಡಿದೀನಿ, ಬರ್ತಾರಂತೆ. ನಿಜವಾಗ್ಲೂ? ಕಣ್ಣಿಗೆ ಕಿವಿಯಿದೆ ದಯವಿಟ್ಟು ಹಾಡು. ಯಾಕೆ ಸನ್ನಿ, ಏನಾಯ್ತು? ಇರಿಟೇಟ್ ಆಗ್ತಾ ಇದೆ. ನಿನಗೆ ಮ್ಯೂಸಿಕ್ ಅಂದ್ರೆ ತುಂಬಾ ಇಷ್ಟ ಅಲ್ವಾ? ಮಮ್ಮಿ ಪ್ಲೀಸ್, ನನ್ಗೆ ಅರ್ಜೆಂಟ್ ಕೆಲಸ ಇದೆ, ಕಾರ್ ನಿಲ್ಲಿಸ್ತೀಯಾ? ನನಗೂ ನಿನ್ ಜೊತೆ ಅರ್ಜೆಂಟ್ ಕೆಲಸ ಇದೆ. ಮಮ್ಮಿ ಎಲ್ಲಿ ಹೋಗ್ತಾ ಇದೀವಂತನಾದ್ರೂ ಹೇಳು. ನಿನಗೆ ಅಂತ ಒಂದು ಕ್ಯೂಟ್ ಹುಡುಗಿನ ನೋಡಿದೀನಿ. ಅವಳಿಗೆ ಅವ್ರ ಮನೆಯವ್ರಿಗೆ ನೀನು ಅಂದ್ರೆ ತುಂಬಾ ಇಷ್ಟ ಆಗಿದೀಯಾ. ಅದಕ್ಕೆ ನಿನ್ನನ್ನು ಮೀಟ್ ಮಾಡ್ಸೋಣ ಅಂತ ಕರ್ಕೊಂಡು ಹೋಗ್ತಿದ್ದೀನಿ. ನಿಂತ್ಕೋ ಸನ್ನಿ. ಆ ಹುಡುಗಿನ ನೀನೇ ಹೋಗಿ ನೋಡ್ಕೋ. ಸನ್ನಿ, ಸನ್ನಿ ನಿಂತ್ಕೋ ಸನ್ನಿ.